ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಮದೇವ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ ಸೈಕ್ಲಿಂಗ್ ಮಾಡಿಕೊಂಡು ಹಾಗೆ ಒಂದು ಸೈಕ್ಲಿಂಗ್ ವ್ಲಾಗ್ನ ಕ್ರಿಯೇಟ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ಸನ್ಸೆಟ್ ಆಯ್ತಾ ಇದೆ. ಈಗ ಟೈಮ್ ಬಂದು 6:30. ಈ ಒಂದು ಟೈಮ್ನಲ್ಲಿ ಗೋಪ್ರೋನ ತಲೆಗೆ ಅಟ್ಯಾಚ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಆಯ್ತಾ ಇದೆ. ಈಗ ಸನ್ಸೆಟ್ ಆಯ್ತಾ ಇದೆ. ಈ ಒಂದು ಟೈಮ್ನಲ್ಲಿ ಸೈಕ್ಲಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಆ ಕಡೆ ಈ ಕಡೆ ಹೊಲ ಕಾಣ್ತಾ ಇದೆ. ಈ ಕಡೆ ಎಳ್ಳನ್ನು ಹಾಕವ್ರೆ, ಇನ್ನು ಈ ಕಡೆ ಹೊಲ ಬಿತ್ತವ್ರೆ. ರಾಗಿ ಕಾಳು ಬೆಳೆಯೋಕ್ಕೋಸ್ಕರ ಬಿತ್ತವ್ರೆ. ಇನ್ನು ಮುಂದೆ ಹೀಗೆ ಹೋಗಿ ಇಲ್ಲಿಂದ ನಮ್ಮನೆ ಬಂದು ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಒಂದು 3 ಕಿಲೋಮೀಟ್ರ್ ಇದೆ. 4 ಕಿಲೋಮೀಟ್ರು ಹೀಗೆ ಬರ್ತಾ ಇದ್ದೀನಿ. ಕ್ಯಾಮ್ರಾ ನೋಡ್ಬಿಟ್ರೆ ನಮ್ಮ ಜನ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೋಗ್ಬಿಡ್ತಾರೆ. ಕ್ಯಾಮ್ರಾ ನೋಡಿದ್ರೆ ಸಾಕು ನಮ್ಮ ಜನ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೋಗ್ಬಿಡ್ತಾರೆ. ಯಾಕೆ ಆ ಥರ ಎಕ್ಸೈಟ್ ಆಗ್ತಾರೆ ಅಂತ ಗೊತ್ತಾಯ್ತಿಲ್ಲ. ನಾನು ಆರಾಮಾಗಿ ಕ್ಯಾಮ್ರಾ ಹಿಡಿದೇ ಇದ್ರೆ ಫುಲ್ ಎಕ್ಸೈಟ್ ಆಗೋಯ್ತಾರೆ. ಏನೋ ಬಂದಿರೋ ಥರ ವಿಚಿತ್ರ ಪ್ರಾಣಿ ಥರ ನೋಡ್ತಾರೆ. ನಮಗೊಂಥರ ಆಯ್ತಾ ಇರ್ತದೆ, ನರ್ವಸ್ ಆಯ್ತಾ ಇರ್ತದೆ ಅವ್ರು ಆ ಥರ ನೋಡ್ತಾ ಇದ್ದಾರೆ. ಇಲ್ಲ ಮಳೆ ಒಯ್ದೆ ಇಲ್ಲ, ಮಣ್ಣು ತೇಲ್ಕೊಬಿಟ್ಟದೆ. ಸೈಕಲ್ ಸ್ಕಿಡ್ ಆಯ್ತಾ ಇದೆ. ಸೈಕಲ್ ಹೊಡೆದಿದ್ದು ಎಷ್ಟು ದಿನ ಆಗಿತ್ತು, ಅದಕ್ಕೆ ಇವತ್ತು ಸೈಕಲ್ ಎತ್ಕೊಂಡು ಹೀಗೆ ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದೀನಿ. ಈ ಕಡೆ ಎಲ್ಲ ರಾಗಿ ಬಿತ್ತಿದ್ದವ್ರೆ. ಈ ಬಿತ್ತಿದ್ದು ಈಗ ತೆನೆನೆಲ್ಲ ಕಟಾವು ಮಾಡ್ಕೊಬಿಟ್ಟವ್ರೆ. ತೆನೆನೆಲ್ಲ ಕಟ್ ಮಾಡ್ಕೊಬಿಟ್ಟವ್ರೆ. ಇನ್ನೇನಿರು ಹುಲ್ಲು ಮಾತ್ರ ಕಾಣ್ತಾ ಇದೆ. ಈ ಒಂದು ಮರ ಏನು ನೋಡ್ತಾ ಇದ್ರಲ್ಲ, ಅದು ಅರ್ಕುಲಸ್ ಮರ. ಇದು ಒಂಥರ ಗೊಣ್ಣೆ ಹಣ್ಣು ಅಂತಾರೆ. ಅಲ್ಲಿ ಕಾಣ್ತಿದ್ದಿಲ್ಲ ಕಾಯಿ, ಗೊಣ್ಣೆ ಹಣ್ಣು. ಇಲ್ಲಿ ಒಂದು ಮಿಷಿನ್ ಮನೆ, ಈಗ ರೀಸೆಂಟಾಗಿ ಒಂದು ಮಿಷಿನ್ ಮನೆನ ರೇಕ್ನಲ್ಲಿ ರೆಡಿ ಮಾಡವ್ರೆ. ಇದು ನೋಡ್ತಾ ಇದ್ದೀರಾ, ಹಳ್ಳ ಇದು. ಇದು ಸುವರ್ಣಮುಖಿ ಅನ್ನೋ ನದಿಯ ನೀರಿದು ಇಲ್ಲಿ ಹರಿತದೆ. ಅದನ್ನು 2 ಪಾಯಿಂಟ್ ಮುಖಾಂತರ ಈ ಕಡೆಗೆ ಎಳ್ಕೊಂಡವ್ರೆ. ಈ ಕಡೆ ತೆನೆ ಕಟಾವು ಮಾಡೋದಿನ್ನು ಅದೇ. ಈ ಕಡೆ ನೋಡ್ತಾ ಇದ್ದೀರಾ, ಇದನ್ನಾಗದೆ ತಲೆಗೆ ಹಾಕೊಂಡ್ರೆ ಒಂಥರ ಏನು ಮಾತಾಡೋಕ್ಕಾಗಲ್ಲ, ಬಿಗಿತಾ ಇರ್ತದೆ. ಅದಕ್ಕೆ ಸೈಕಲ್ದು ಹೆಲ್ಮೆಟ್ ಬರ್ತದೆ, ಆ ಹೆಲ್ಮೆಟ್ ತಗೊಂಡು ನಾವು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ನೋಡ್ತಾ ಇದ್ದೀರಾ, ಇದು ಸುವರ್ಣಮುಖಿ ನದಿಯ 2 ಪಾಯಿಂಟಿಂದ ಬಂದಿರುವಂತಹ ನೀರಿದು, ಲಾಲೆ ಇದು. ನೋಡ್ತಾ ಇದ್ದೀರಾ, ಹಾಗೆ ಅಲ್ಲಿದೆ ಸುವರ್ಣಮುಖಿ ಒಂದು ಮೇಡವನಹಳ್ಳಿ ಡ್ಯಾಮ್ ಅನ್ನೋ ಅಲ್ಲಿ ಅಣೆಕಟ್ಟನ್ನ ಅಲ್ಲಿ ಕಟ್ಟವ್ರೆ. ಅದರಿಂದ ಹೀಗೆ ಬಂದು 2 ಪಾಯಿಂಟಿಂದ ಹಿಂಗೆ ಮುಂದೆ ಹೋಯ್ತದೆ. ಇದೆಲ್ಲ ಮಿಷಿನ್ ಮನೆಗಳು. ಇಲ್ಲಿರೋ ನೀರನ್ನ ಹೀಗೆ ಹೊಡ್ಕೊಳ್ಳೋಕ್ಕೋಸ್ಕರ ಮಿಷಿನ್ ಮನೆಗಳ್ನ ಕಟ್ಕೊಳವ್ರೆ. ಇನ್ನು ಈ ಕಡೆ ನೋಡಿದ್ರೆ ಇಲ್ಲೆಲ್ಲ ಫುಲ್ಲು ಭತ್ತದ ಗದ್ದೆ ಇದು. ಈಗ ರಾಗಿ ಕೂಡ ಹಾಕವ್ರೆ. ರಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿಲ್ಲ. ಭತ್ತ ಬೆಳೆಯೋ ಜಾಗದಲ್ಲಿ ಹೋಗಿ ರಾಗಿ ಹಾಕಿದ್ರೆ ಭತ್ತದ ಬರೋಲ್ಲ. ಇನ್ನು ಅದ್ರ ಮುಂದೆ ನೋಡ್ತಾ ಇದ್ರೆ ಅದು ಜೋಳದ ತೋಟ, ಅದು ಜೋಳದ ಹೊಲ ಅದು. ಇನ್ನು ಅದರಿಂದ ಮುಖ ಒಂದು ನದಿ ಹರಿತಾ ಇದೆ. ಇನ್ನು ಅವೆಲ್ಲ ತೆಂಗಿನ ತೋಪುಗಳು. ಇವತ್ತು ನೋಡ್ತಾ ಇದ್ರೆ ಈ ಒಂದು ಸೈಕಲ್ನಲ್ಲಿ ಇವತ್ತು ಬಂದಿದ್ದೀನಿ. ಇದಕ್ಕೊಂದು ಸ್ಟೋರಿನೇ ಇದೆ. ಆ ಒಂದು ವಿಡಿಯೋನ ನೆಕ್ಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ. ನೋಡ್ತಾ ಇದ್ದೀರಾ, ಇದು ತಗೊಂಡು ನನ್ನ ಕೈಗೆ ಬಂದು ಇದು 10 ವರ್ಷ ಆಯಿತು. 2016ರಲ್ಲಿ ತಗೊಂಡಿದ್ದು ಈ ಒಂದು ಸೈಕಲ್ನ.
ಆವಾಗಿಂದ ಇವಾಗೂ ಅದೇ ಕಂಡೀಷನಲ್ಲಿದೆ. ಒಂದು 2 ರಿಮ್ನ ಚೇಂಜ್ ಮಾಡಿದ್ದೀನಿ. ಮುಂದೆ ಒಂದು ರಿಮ್ಮು, ಹಿಂದೆ ಒಂದು ರಿಮ್ ಚೇಂಜ್ ಮಾಡಿದ್ದೀನಿ. 3 ರಿಮ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. 10 ವರ್ಷದಲ್ಲಿ 3 ರಿಮ್ನ ಚೇಂಜ್ ಮಾಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಂದು ಚೇಂಜ್ ಮಾಡಿದ್ದೀನಿ, 3 ರಿಮ್ ಚೇಂಜ್ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನೇನು ನಾನು ಚೇಂಜಸ್ ಮಾಡಿಲ್ಲ. ಆವಾಗಿಂದ ಇವಾಗವರೆಗೂ ಒಳ್ಳೆ ಸಖತ್ತಾಗಿದೆ. ಬೆಲ್ಲು 2ನೇ ಬೆಲ್ ಇದು. ಫಸ್ಟೊಂದು ಬೆಲ್ಲಿತ್ತು, ಅದನ್ನು ಅಲ್ಲಿ ಇಲ್ಲಿ ಯಾಕೆ ಮಾಡ್ಬಿಟ್ಟೆ. ಇದನ್ನು ರಿಪೇರಿ ಕೆಟ್ಟೋದ್ರೆ ರಿಪೇರಿ ಕೂಡ ಮಾಡ್ಕೋಬೋದು. ಆಮೇಲೆ ಹೊಸ ಸೀಟ್ ಚೇಂಜ್ ಮಾಡಿದ್ದೀನಿ. ಬಿಟ್ರೆ ಇನ್ನೇನು ಇದರಲ್ಲಿ ಚೇಂಜ್ ಮಾಡಿಲ್ಲ. ಇದ್ರ ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋ ಈ ಒಂದು ಸೈಕಲ್ ಬಗ್ಗೆ ನೆಕ್ಸ್ಟ್ ಇದರದ್ದೊಂದು ಸ್ಟೋರಿನೇ ಇದೆ, ಇದರದ್ದೊಂದು ಕಥೆನೇ ಇದೆ. ಆ ಒಂದು ಕಥೆನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾಯ್ ಹಲೋ. ಈಗ 7 ಗಂಟೆ ಟೈಮು. 7 ಗಂಟೆಗೆ ಒಂದು 8 ನಿಮಿಷ ಇದೆ. ನೋಡ್ತಾ ಇದ್ದೀರಾ, ಕಪ್ಪು ಮೋಡ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಹೋಯ್ತಾ ಇದ್ದೀನಿ. ಒಂದು ಟೈಮ್ 7 ಗಂಟೆ ಆಯ್ತಾ ಬತ್ತು. ಈ ಒಂದು ಹಳ್ಳದ ಮಗ್ಲಲ್ಲಿ ಈ ಒಂದು ಲಾಲೆ ಇದೆ, ನಾಲೆ ಪಕ್ಕದಲ್ಲಿ ಈ ಥರ ಒಂದು ಮಣ್ಣು ರೋಡ್ ಇದೆ. ಆ ಒಂದು ರೋಡ್ನಲ್ಲಿ ನಾನು ಈಗ ಹೋಗ್ತಾ ಇರೋದು. ಇನ್ನು ಈ ಕಡೆ ಸ್ಟೋಕ್ರಾಫ್ಟ್ ಅಂತ ಕಂಪ್ನಿ, ಈ ಕಡೆ ಸ್ಟೋಕ್ರಾಫ್ಟ್ ಅನ್ನೋ ಕಂಪ್ನಿ ಇದೆ. ಆ ಒಂದು ಸ್ಟೋಕ್ರಾಫ್ಟಲ್ಲಿ ಕೆಲಸ ಮಾಡುವಂಥ ಇವು ನಾರ್ತ್ ಇಂಡಿಯನ್ಸ್ನ ಕರೆಸೋರಲ್ಲ ಕೆಲಸ ಮಾಡೋಕ್ಕೆ. ಅವ್ರು ನಾರ್ತ್ ಇಂಡಿಯನ್ಸ್ಗೋಸ್ ಅಂತಾನೆ ಮಾಡಿರುವಂತಹ ರೂಮ್ಗಳಿವು. ಒಂದು 50-60 ರೂಮ್ ಇರ್ಬೋದೇನೋ. ಇನ್ನು ನಮ್ಮ ಬಲಗಡೆ ನೋಡಿದ್ರೆ ಈ ಕಡೆ ಫುಲ್ಲು ವ್ಯವಸಾಯನ ಮಾಡ್ತಾರೆ. ಒಂದು ಮರ ಅಡ್ಡ ಬಿದ್ದಾಗಿದೆ, ಸಿಲ್ವರ್ ಮರ. ಈ ಒಂದು ಮರ ಬೈಕೇನ ಈ ರೋಡಲ್ಲಿ ಎತ್ಕೊಂಡ್ಬಂದಿದ್ದಿದ್ರೆ ನಮ್ಮ ಪ್ರಾಣಿ ಹೋಗ್ತಾ ಇರಲಿಲ್ಲ. ಸೈಕಲ್ ಬಂದಿರೋದಕ್ಕೆ ಸೈಕಲ್ನ ಎತ್ತಿ ಇಳಿಸಿ ಹೋಗ್ಬೋದು. ಇಲ್ಲಿ ಬೇರೆ ನೀರದೆ, ನೀರು ಬೇರೆ ವಾಟರ್ ಕ್ರಾಸಿಂಗ್ ಬೇರೆ ಮಾಡಬೇಕು. ಈ ಒಂದು ಕತ್ಲೆ ಆಯ್ತಲ್ಲ, ಈ ಒಂದು ಟೈಮ್ನಲ್ಲೇ ಹಾವುಗಳು ರೋಡ್ ಕ್ರಾಸ್ ಮಾಡ್ತಾ ಇರ್ತವೆ. ಅದಕ್ಕೆ ನಾವು ಆದಷ್ಟು ಬೇಗ ಮೇನ್ ರೋಡ್ಗೆ ಹೋಗ್ಬಿಡ್ಬೇಕು, ಅಂದರೆ ನಮಗೆ ಡೇಂಜರ್. ಆಫ್ ರೋಡ್ ಸೈಕಲಲ್ಲಿ ಆಫ್ ರೋಡ್ ಅಂದರೆ ಇದೇ ಇರಬೇಕು. ಬಿದ್ದೆ ಅಂದ್ಕೊಂಡೆ, ಎದ್ದೆ. ನೋಡ್ಕೊಳ್ಳೋ ಸಿಕ್ಕಾಪಟ್ಟೆ ಮಳೆ ಒಯ್ದುಬಿಟ್ಟು ಎಲ್ಲ ರೋಡ್ನೆಲ್ಲ ನೀರು ಕೊರೆದ್ಬಿಟ್ಟಿದೆ. ಈ ಬೈಕಲ್ಲಾದರೆ ಸಸ್ಪೆನ್ಷನ್ ಇರ್ತದೆ, ಏನೋ ಅನ್ಸಲ್ತು. ಸೈಕಲಲ್ಲಿ ಯಾವ ಸಸ್ಪೆನ್ಷನ್ ಇರ್ತದೆ? ಏಟೆ ಕಂಪ್ನಿಲೆಲ್ಲ ಕೆಲಸಗಳು ನಡೀತಾ ಇದೆ. ಕೆಲಸ ಇಲ್ದಿರ ಈ ರೋಡಿಗೆ ಬಂದ್ಬಿಟ್ಟು ಯಾವ ಸುಮಾರಾಗಿರೋ ರೋಡಿಗೆ ಬಂದೆ ತಾನೆ. ಇವೆಲ್ಲ ಡೇ ಟೈಮಲ್ಲಿ ನೋಡಬೇಕು. ಡೇ ಟೈಮ್ನಲ್ಲಿ ಇವನ್ನೆಲ್ಲ ಮಾಡಿದ್ರೆ ಇನ್ನು ವೀಡಿಯೋ ಚೆನ್ನಾಗಿ ಬರ್ತದೆ. ಡೇ ಟೈಮಲ್ಲಿ ಮಾಡೋದ್ರಿಂದ ಇನ್ನೂ ವೀಡಿಯೋ ಚೆನ್ನಾಗಿ ಬರ್ತದೆ. ಈ ಒಂದು ಟೈಮ್ನಲ್ಲಿ ಏನು ಚೆನ್ನಾಗಿ ಬರ್ತದೆ? ನೋ ಯೂಸ್. ಕತ್ಲಲ್ಲಿ ಏನು ಕಾಣಿಸ್ತದೆ? ಅಡ್ವೆಂಚರ್ ಅಲ್ಲ, ಏನು ಗೊತ್ತಾಗುತ್ತೆ? ನಾಯಿಗಳು ಆಟ ನಾಯಿ ಓಡ್ಬಿಟ್ಟು ಅಲ್ಲಿಂದ ನೋಡ್ತಾರೆ.
ಇಲ್ಲಿಗೆ ಈ ಒಂದು ಮಿನಿ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.